ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಾಗೀಸ್ ಕಿಚನ್. ಎಲ್ಲರಿಗೂ ನಮಸ್ಕಾರ. ಈ ದಿನ ನಾನು ಎಲ್ಲ ನಾನ್ ವೆಜ್ ಪ್ರಿಯರಿಗೆ ಫೇವ್ರೇಟ್ ಆಗಿರೋ ರೆಸಿಪಿನ ಹೇಳ್ತಾ ಇದ್ದೀನಿ. ಹಾಗೆ ನೀವು ಈ ದಿನದ ರೆಸಿಪಿನ ಮನೇಲಿ ಟ್ರೈ ಮಾಡಿ ನೋಡಿ. ತುಂಬಾನೇ ಟೇಸ್ಟಿ ಆಗಿರುತ್ತೆ ಮತ್ತೆ ಈಸಿಯಾಗಿ ಮಾಡಬಹುದು. ಈ ರೀತಿ ಮಾಡಿದ್ರೆ ತುಂಬಾ ಕ್ರಂಚಿ ಮತ್ತೆ ಟೇಸ್ಟಿ ಆಗಿರುತ್ತೆ. ಈ ದಿನದ ಸ್ಪೆಷಲ್ ಏನಂದ್ರೆ ಅದು ಚಿಕನ್ ಕಬಾಬ್. ಹಾಗಾದ್ರೆ ಬನ್ನಿ ಚಿಕನ್ ಕಬಾಬ್ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ನಾನು ಇಲ್ಲಿ ಅರ್ಧ ಕೆಜಿ ವಿತೌಟ್ ಸ್ಕಿನ್ ಚಿಕನ್ ತಗೊಂಡಿದ್ದೀನಿ. ನೀವು ವಿತ್ ಸ್ಕಿನ್ ಬೇಕಾದ್ರೂ ತಗೊಬಹುದು. ಈಗ ನಾನು ಇದನ್ನ 3ರಿಂದ 4 ಬಾರಿ ವಾಶ್ ಮಾಡ್ಕೊಂಡಿದ್ದೀನಿ. ಈಗ ಮಾಡುವ ವಿಧಾನವನ್ನ ನೋಡೋಣ. ಇದರಲ್ಲಿ ಹಳದಿ ಪೌಡರು, ರೆಡ್ ಚಿಲ್ಲಿ ಪೌಡರು 1.5 ಸ್ಪೂನು, ಉಪ್ಪು ರುಚಿಗೆ ತಕ್ಕಷ್ಟು, ಕಾರ್ನ್ಫ್ಲವರ್ 2 ಸ್ಪೂನ್, ಹಾಗೆ ನಾನು 2 ಸ್ಪೂನ್ ಮೈದಾ ಹಾಕೊಳ್ತಾ ಇದ್ದೀನಿ. ಇದರ ಜೊತೆಗೆ 1 ಮೊಟ್ಟೆ, 1 ಸ್ಪೂನ್ ವಿನಿಗರ್ ಹಾಕೊಳ್ತಿದ್ದೀನಿ. ಮತ್ತೆ ನಾನಿಲ್ಲಿ 2 ಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೊಂಡಿದ್ದೀನಿ. ಈಗ ಇದನ್ನ ಎಲ್ಲವನ್ನ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಕೈಯಲ್ಲಿ ಯಾಕೆ ಮಿಕ್ಸ್ ಮಾಡ್ತಿದ್ದೀನಿ ಅಂದ್ರೆ, ನಾವು ಏನೇನೆಲ್ಲ ಮಸಾಲೆಗಳನ್ನ ಹಾಕೊಂಡಿದೀವೋ ಅದೆಲ್ಲ ಚೆನ್ನಾಗಿ ಚಿಕನ್ ಜೊತೆಗೆ ಮಿಕ್ಸ್ ಆಗಿ ಮಸಾಲೆ ಇಂಗ್ರೀಡಿಯೆಂಟ್ಸ್ ಇರುತ್ತಲ್ವಾ, ಅದು ಚಿಕನ್ ಜೊತೆಗೆ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಈಗ ನಾನು ಇದನ್ನ ಕ್ಲೋಸ್ ಮಾಡಿ ಫ್ರಿಡ್ಜ್ ನಲ್ಲಿ 1 ಅವರ್ ಹಾಗೆ ಇಟ್ಟಿದ್ದೀನಿ. ನೀವು ಬೇಕಾದ್ರೆ 2 to 3 hours ಕೂಡ ಇಡಬಹುದು. ನಿಮ್ಗೆ ತುಂಬಾನೇ ಟೈಮ್ ಕಮ್ಮಿ ಇತ್ತು ಅಂದ್ರೆ ಒಂದ್ ಕೆಲಸ ಮಾಡ್ಬೋದು. ಮೊದಲೇ ನೀವು ಚಿಕನ್ ಕಬಾಬ್ನ ಮ್ಯಾರಿನೇಟ್ ಮಾಡ್ಕೊಂಡು ಫ್ರಿಡ್ಜ್ ನಲ್ಲಿ ಇಟ್ಬಿಡಿ. ನಂತರ ಎಲ್ಲಾ ಅಡುಗೆ ಮಾಡಾದ್ಮೇಲೆ ಲಾಸ್ಟ್ ಅಲ್ಲಿ ನೀವು ಕಬಾಬನ್ನ ಫ್ರೈ ಮಾಡ್ಕೊಬಹುದು. ಫ್ರಿಡ್ಜ್ ಅಲ್ಲಿ ಯಾಕೆ ನಾನು ಪ್ರಿಫರ್ ಮಾಡ್ತಿದ್ದೀನಿ ಇಡಕ್ಕೆ ಅಂದ್ರೆ, ಕಬಾಬು ತುಂಬಾನೇ ಸಾಫ್ಟ್ ಆಗಿ ಬರುತ್ತೆ ಮತ್ತೆ ಔಟ್ ಸೈಡ್ ಕ್ರಂಚಿ ಆಗಿರುತ್ತೆ. ಅದರಿಂದ ನೀವು ಫ್ರಿಡ್ಜ್ ನಲ್ಲಿ 1 hour ಇಟ್ರೆ ತುಂಬಾ ಟೇಸ್ಟಿ ಮತ್ತೆ ಸಾಫ್ಟ್ ಆಗಿ ಬರುತ್ತೆ ಮತ್ತೆ ಕ್ರಂಚಿ ಔಟ್ ಸೈಡ್ ಇರುತ್ತೆ. ಟ್ರೈ ಮಾಡಿ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಈಗ ನಾನಿಲ್ಲಿ ಒಂದು ಕಡಾಯಿ ತೆಗೆದುಕೊಂಡು ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀನಿ. ಇದು ಎಣ್ಣೆ ಕಾದ ನಂತರ ಒಂದೊಂದೇ ಚಿಕನ್ ಪೀಸ್ನ ಹಾಕೊಂಡು ಎಷ್ಟು ಆ ಎಣ್ಣೆಗೆ ಬೇಕೋ ಅಷ್ಟು ಚಿಕನ್ ಪೀಸನ್ನ ಹಾಕೊಳ್ಳಿ. ಮತ್ತೆ ನಾನಿಲ್ಲಿ ಮೀಡಿಯಂ ಫ್ಲೇಮ್ನಲ್ಲೇ ಇಟ್ಟಿದ್ದೀನಿ. ಮೊದಲಿಗೆ ಎಣ್ಣೆ ಚೆನ್ನಾಗಿ ಕಾಯಿಸ್ಕೊಂಬಿಡಿ. ನಂತರ ನೀವು ಮೀಡಿಯಂ ಫ್ಲೇಮನ್ನ ಮಾಡ್ಕೊಬಹುದು. ನೀವು ಈ ಫ್ರೈನ ಮೀಡಿಯಂ ಫ್ಲೇಮಲ್ಲೇ ನೀವು ಫ್ರೈ ಮಾಡಬೇಕು, ಜೋರಾಗಿ ಇಡಬಾರ್ದು. ಯಾಕಂದ್ರೆ ಅದು ಸ್ವಲ್ಪ ಹಸಿದಾಗಿರುತ್ತೆ ಒಳಗಡೆ. ಆದ್ರಿಂದ ನೀವು ಸ್ವಲ್ಪ ಮೀಡಿಯಂ ಫ್ಲೇಮಲ್ಲೇ ಇಟ್ಟು ನೀವು ಫ್ರೈ ಮಾಡ್ಕೊಳ್ಳಿ. ಅಟ್ಲೀಸ್ಟ್ ಮಿನಿಮಮ್ 2 to 3 minutes ಆದ್ರೂ ಬೇಕಾಗುತ್ತೆ ಇದಕ್ಕೆ. ಆದ್ರಿಂದ ನೀವು ಮೀಡಿಯಂ ಫ್ಲೇಮಲ್ಲೇ ಇಟ್ಟು ಫ್ರೈ ಮಾಡ್ಕೊಳ್ಳಿ. ತುಂಬಾನೇ ಟೇಸ್ಟಿಯಾಗಿ ಬರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಮತ್ತೆ ನಾನಿಲ್ಲಿ ಸ್ವಲ್ಪ ಕರಿಬೇವು ಸಹ ಹಾಕೊಳ್ತಾ ಇದ್ದೀನಿ. ಆ ಕರಿಬೇವಿನ ಸ್ಮೆಲ್ಲು ಮತ್ತೆ ಆ ಫ್ಲೇವರ್ ಬರುತ್ತಲ್ವಾ, ಘಮ ಘಮ ಅಂತ, ತುಂಬಾನೇ ಚೆನ್ನಾಗಿರುತ್ತೆ ಆ ಕಬಾಬ್ ಜೊತೆಗೆ. ಈಗ ನೋಡಿ ಬಿಸಿ ಬಿಸಿ ಕಬಾಬ್ ರೆಡಿ ಆಗಿದೆ. ಇದರ ಜೊತೆಗೆ ನಾನಿವತ್ತು ಬಿರಿಯಾನಿ ಮತ್ತೆ ಚಾಪ್ಸ್ ಮಾಡಿದ್ದೆ. ಯಾಕಂದ್ರೆ ಈ ಕಾಂಬಿನೇಷನ್ಗೆ ಕಬಾಬ್ ಚೆನ್ನಾಗಿರುತ್ತೆ ಅಂತ. ನೀವು ಟ್ರೈ ಮಾಡಿ ನೋಡಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಈ ದಿನದ ರೆಸಿಪಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಯಾಕಂದ್ರೆ ನನ್ನ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ಗೆ ನಿಮಗೆ ಮೊದಲು ತಿಳಿಯುತ್ತದೆ. ಆದ್ದರಿಂದ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.